10th ಓದಿದ್ದೀರಾ, PUC ಮುಗಿಸಿದ್ದೀರಾ, ಡಿಗ್ರಿ ಕಂಪ್ಲೀಟ್ ಆಗಿದೆಯಾ, ಗೌರ್ಮೆಂಟ್ ಜಾಬ್ ಬೇಕು ಅಂತ ಆಸೆ ಇದೆಯಾ? ಆದರೆ UPSC, KPSC, SSC, ರೈಲ್ವೆ, ಬ್ಯಾಂಕಿಂಗ್ ಇದರಲ್ಲಿ ಯಾವ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಈ ಚಾನಲ್ನಲ್ಲಿ ನಾನು ನಿಮ್ಮ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಯಾವ ಯಾವ ಗೌರ್ಮೆಂಟ್ ಆಪರ್ಚುನಿಟೀಸ್ ಇದೆ, ಅದನ್ನ ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಯಾವ ಸ್ಟೂಡೆಂಟ್ಗೆ ಯಾವ ರೀತಿ ಎಕ್ಸಾಮ್ ಸೂಟಬಲ್ ಆಗಿರುತ್ತೆ, ಸೊ ಅದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ಲೀಸ್ ವಾಚ್ ಟಿಲ್ ದ ಎಂಡ್. ನಾನು ಸೈಯದ್ ಸಾದತ್ ಪಾಷಾ, ಫೌಂಡರ್ ರೀಚಾರ್ಜ್ ಯುವರ್ ಟ್ಯಾಲೆಂಟ್ RYT ಅಕಾಡೆಮಿ, ತಿಪ್ಟೂರು. ನಾನು ಹಲವಾರು ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕೆರಿಯರ್ ಗೈಡೆನ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಎಕ್ಸಾಮ್ ಸ್ಟ್ರಾಟಜೀಸ್ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ತೊಡಗಿಸ್ಕೊಂಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ನೀವು ಸರ್ಕಾರಿ ಹುದ್ದೆಗಳ ಬಗ್ಗೆ ಮಾಹಿತಿ ಮತ್ತು ವಿವಿಧ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್, ಕೆರಿಯರ್ ಗೈಡೆನ್ಸ್ ಬಗ್ಗೆ ಮಾಹಿತಿಗಳು, ಮೆಂಟಲ್ ಎಬಿಲಿಟಿಯ ಸೊಲ್ಯೂಷನ್ಸ್ಗಳನ್ನ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾವು ಈ ಸೆಷನಲ್ಲಿ ನಿಮಗೆ ಯಾವ ಸೂಟಬಲ್ ಎಕ್ಸಾಮ್ಸ್ ಇದೆ, ಯಾವ ಆಪರ್ಚುನಿಟೀಸ್ ಇದೆ ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕ್ವಶನ್. ವಿಚ್ ಎಕ್ಸಾಮ್ ಇಸ್ ಸೂಟಬಲ್ ಫಾರ್ ಯುವರ್ ಕ್ವಾಲಿಫಿಕೇಶನ್? ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದು ಬಹಳಷ್ಟು ಸ್ಟೂಡೆಂಟ್ಸ್ ಗಳ ಡ್ರೀಮ್ ಆಗಿರುತ್ತೆ. ಬಟ್ ದ ರಿಯಲ್ ಕ್ವಶನ್ ಇಸ್ ವಿಚ್ ಗೌರ್ಮೆಂಟ್ ಎಕ್ಸಾಮ್ ಶುಡ್ ಐ ಆಕ್ಚುಲಿ ಪ್ರಿಪೇರ್ ಫಾರ್? UPSC, KPSC, SSC, ಬ್ಯಾಂಕಿಂಗ್, ರೈಲ್ವೆ, ಪೊಲೀಸ್, ಇಷ್ಟೊಂದು ಆಪ್ಷನ್ಸ್ ಇದೆ. ಹಾಗಾದ್ರೆ 10th ನಂತರ ಏನ್ ಮಾಡಬಹುದು? PUC ನಂತರ ಯಾವ ಆಪರ್ಚುನಿಟಿ ಇದೆ? ಡಿಗ್ರಿ ಆದ್ಮೇಲೆ ಯಾವ ಎಕ್ಸಾಮ್ಸ್ ಟಾರ್ಗೆಟ್ ಮಾಡಬಹುದು? ಈ ವಿಡಿಯೋದಲ್ಲಿ ನಾವು ಇವೆಲ್ಲವನ್ನ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಂಡ್ ಟುವರ್ಡ್ಸ್ ದ ಎಂಡ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ಮೊದಲಿಗೆ ನಿಮ್ಮ ಎಜುಕೇಶನ್ ಲೆವೆಲ್ ಏನಿದೆ ಅನ್ನೋದು ನೋಡ್ಕೋಬೇಕು. 10th ಸ್ಟ್ಯಾಂಡರ್ಡ್, 10th ಪಾಸ್ ಆಗಿರೋ ಸ್ಟೂಡೆಂಟಾ, 12th ಆಗಿರೋರ, ಡಿಗ್ರಿ ಆಗಿರೋರ ಅಂತ ನೋಡ್ಕೋಬೇಕು. ಯಾಕಂದ್ರೆ ಈ 3 ಸ್ಟೇಜ್ ಅಲ್ಲಿ ಅವೈಲಬಲ್ ಆಪರ್ಚುನಿಟೀಸ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಯಾವ ಆಪರ್ಚುನಿಟಿ ರಿಲೆವೆಂಟ್ ಅಂತ ನೋಡ್ಕೋಬೇಕು. ನಾನು ಸೈಯದ್ ಸಾದತ್ ಪಾಷಾ, ನಿಮ್ಮ ಗೈಡ್, ಹಾಗೂ ಸುಮಾರು ವರ್ಷಗಳಿಂದ ನಾನು ಬಹಳಷ್ಟು ವಿದ್ಯಾರ್ಥಿಗಳ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೆ ಕೆರಿಯರ್ ಗೈಡೆನ್ಸ್ ಫೀಲ್ಡ್ ಅಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನನ್ನ ಎಕ್ಸ್ಪರ್ಟೀಸ್ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್. ನಾನು ಸ್ಟೂಡೆಂಟ್ಸ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಬೇಕು ಅನ್ನೋದನ್ನ ಒಂದು ಬೇಸಿಕ್ ರೋಡ್ ಮ್ಯಾಪ್ ನ ನಿಮ್ಗೆ ಹಾಕಿ ಕೊಡ್ತೀನಿ. ಓಕೆ, ಲೆಟ್ಸ್ ಫಸ್ಟ್ ಲುಕ್ ಅಟ್ ದ ಬಿಗ್ ಪಿಕ್ಚರ್. ಏನ್ ಬಿಗ್ ಪಿಕ್ಚರ್? ಡಿಗ್ರಿ ಆಗಿದೆ ಸರ್, ಯಾವ್ದು ಬೆಸ್ಟ್ ಜಾಬ್ ಅಂದ್ರೆ ನಾನು ಯಾವ್ದು ಪ್ರಯತ್ನ ಮಾಡ್ಬೇಕು ಅಂತ ಆಸೆ ಇದ್ರೆ ಬೆಸ್ಟ್ ಟ್ರೈ ಮಾಡ್ಬೇಕಾಗಿರೋದು UPSC ಗೆ. ಯಾಕೆ? ಅದೊಂದು ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ಇದೆ UPSC. ಸೊ ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ನಾವು ಟಾರ್ಗೆಟ್ ಮಾಡ್ಕೊಂಡಾಗ ನ್ಯಾಚುರಲಿ ನಮ್ಮ ಪ್ರಿಪರೇಷನ್ ಕೂಡ ಚೆನ್ನಾಗುತ್ತೆ. ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಅಲ್ಲೂ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸ್ ಕೂಡ ಇದೆ. SSC, ಬ್ಯಾಂಕಿಂಗ್, ರೈಲ್ವೆ ಇವೆಲ್ಲ ಇದೆ. ಸೊ ಬೇಸಿಕಲಿ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದೇ ಒಂದು ಎಕ್ಸಾಮ್ ಅಲ್ಲ, ನಮ್ಗೆ ಬಹಳಷ್ಟು ಆಪ್ಷನ್ಸ್ ಇದೆ ಅಂತ ನಮ್ಗೆ ಇದರಿಂದ ಅರ್ಥ ಆಗುತ್ತೆ. ಓಕೆ, ಸ್ಪೆಷಲ್ ಆಗಿ ಯಾವ್ದಾದ್ರು ಡಿಗ್ರಿ ಬೇಕಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ? ಇಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಇದೊಂದು ಇಂಪಾರ್ಟೆಂಟ್ ಮಿಸ್ಕನ್ಸೆಪ್ಷನ್ ಜನರಲ್ ಬಂದ್ಬಿಟ್ಟಿರೋದು ಏನಂದ್ರೆ ಸ್ಪೆಷಲೈಸ್ ಡಿಗ್ರಿ ಓದಿದ್ರೆ ಮಾತ್ರ ಪರ್ಟಿಕ್ಯುಲರ್ ಎಕ್ಸಾಮ್ಸ್ ಪಾಸ್ ಮಾಡಬಹುದು ಅಂತ. ಅದು ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ, ಮೋಸ್ಟ್ ಆಫ್ ದ ಎಕ್ಸಾಮ್ ವಿಲ್ ಆಸ್ಕ್ ಯು ಫಾರ್ ಅ ಜನರಲ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್, ದಟ್ ಡಸ್ ನಾಟ್ ಮ್ಯಾಟರ್. ಓಕೆ, ಇನ್ಫ್ಯಾಕ್ಟ್ ಇವನ್ ಡಿಸ್ಟೆನ್ಸ್ ಲರ್ನಿಂಗ್ ಇದ್ರು ಕನ್ಸಿಡರ್ ಮಾಡ್ತಾರೆ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ. ಆಫ್ ಕೋರ್ಸ್ some specialized vacancies will require some specialized qualifications. For example, auditing job ಗೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರೋದು ನೋಡ್ತಾರೆ, ಸ್ಟಾಟಿಸ್ಟಿಕಲ್ ಜಾಬ್ ಗೆ ಸ್ಟಾಟಿಸ್ಟಿಕ್ಸ್ ಓದಿರೋರು ನೋಡ್ತಾರೆ, ಎಕನಾಮಿಕ್ಸ್ ಜಾಬ್ ಗೆ ಎಕನಾಮಿ ಓದಿರೋರ್ನ ನೋಡ್ತಾರೆ, ಅಂಡ್ ಜಿಯಾಲಜಿಸ್ ಗೆ ಸೈನ್ಸ್ ಓದಿರೋರ್ನ ನೋಡ್ತಾರೆ. ಇದೇ ರೀತಿ ಕೆಲವು ಕಡೆ ಮಾತ್ರ ಪರ್ಟಿಕ್ಯುಲರ್ ಕಾಂಬಿನೇಷನ್ ಕೇಳ್ತಾರೆ. ಅದು ಬಿಟ್ರೆ ಇನ್ ಜನರಲ್ ಎನಿ ಡಿಗ್ರಿ ಈಸ್ ವ್ಯಾಲಿಡ್. ಓಕೆ, UPSC, for those who are aiming high, one of the most well-known competitive exams in the world. ವರ್ಲ್ಡ್ ಅಲ್ಲೇ ಫೇಮಸ್ ಇದು. ಭಾರತದ UPSC ಪರೀಕ್ಷೆ ಅಂದ್ರೆ ಬಹಳಷ್ಟು ಫೇಮಸ್. ಓಕೆ, ಈ ಒಂದು ಎಕ್ಸಾಮ್ಸ್ಗೆ ಯಾವ ಡಿಗ್ರಿ ಓದಿದ್ರು ಪರವಾಗಿಲ್ಲ, UPSC ಎಕ್ಸಾಮ್ಸ್ ಬರೀಬಹುದು. ಅದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ
ಅದನ್ನ ನಾವು ಕಾಮನ್ ಆಗಿ IAS ಎಕ್ಸಾಮ್ ಅಂತ ಕರಿತೀವಿ. ಯಾಕಂದ್ರೆ IAS ಆಫೀಸರ್ ಆಗ್ಬೇಕು ಅಂದ್ರೆ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ನ ಪಾಸ್ ಮಾಡಿ ಆಗ್ಬೇಕು. ಹಾಗಾಗಿ ಇದನ್ನ ತುಂಬಾ ಕಾಮನ್ ಆಗಿ ಎಲ್ಲರೂ IAS ಎಕ್ಸಾಮ್ ಅಂತ ಕರಿತೀವಿ. ಇದರ ಹೆಸರು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ. ಈ ಎಕ್ಸಾಮ್ ನ ಮೂಲಕ ನಾವು IAS ಆಫೀಸರ್ ಆಗ್ಬಹುದು, IPS ಆಫೀಸರ್ ಆಗ್ಬಹುದು, ಇನ್ನಷ್ಟು ಬಹಳಷ್ಟು ಹುದ್ದೆಗಳಲ್ಲಿ ಹೋಗಬಹುದು. ಓಕೆ, ಬಟ್ UPSC ಇಸ್ ಎ ಸೀರಿಯಸ್ ಲಾಂಗ್ ಟರ್ಮ್ ಪ್ರಿಪರೇಷನ್ ಜರ್ನಿ. ಇಲ್ಲಿ ಬರೀ ಡ್ರೀಮ್ ಇದ್ರೆ ಮಾತ್ರ ಸಾಕಾಗಲ್ಲ, ಇಲ್ಲಿ ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಕನ್ಸಿಸ್ಟೆಂಟ್ ಪ್ರಿಪರೇಷನ್ ಕೂಡ ಇರಬೇಕಾಗುತ್ತೆ. ಓಕೆ, UPSC ಇನ್ನ ಬಹಳಷ್ಟು ಪರೀಕ್ಷೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ನಾವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಒಂದು ಬಂದು ನಮ್ಮ IAS ಆಫೀಸರ್ ಎಕ್ಸಾಮ್ ಅಂತೀವಲ್ಲ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅದಾಯ್ತು. ಅದು ಬಿಟ್ರೆ ನೆಕ್ಸ್ಟ್ ಇನ್ನ ಯಾವ್ದಾವ್ದಿದೆ ಎಕ್ಸಾಮ್ಸ್? ಫಾರೆಸ್ಟ್ ಸರ್ವಿಸ್ ಇದೆ. ನಿಮ್ಗೆ ಪರಿಸರ ಸಂರಕ್ಷಣೆ, ಕಾಡುಗಳನ್ನ ಸಂರಕ್ಷಿಸಬೇಕು, ವನ್ಯ ಜೀವಿಗಳನ್ನ ಅಭಿವೃದ್ಧಿ ಮಾಡಬೇಕಂತ ಆಸೆ ಇದ್ರೆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ತಗೋಬಹುದು. ಇದಕ್ಕೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ನೇ ಕೇಳ್ತಾರೆ. ಓಕೆ, BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇವೆಲ್ಲ ಬ್ಯಾಕ್ ಗ್ರೌಂಡ್ಸ್ ನ ಕೇಳ್ತಾರೆ ಇದರಲ್ಲಿ. ಇದು ಫಾರೆಸ್ಟ್ ಸರ್ವಿಸ್ ಆಯ್ತು. ಡಿಫೆನ್ಸ್ ಅಲ್ಲಿ ಹೋಗಕ್ಕೆ ಆಗ್ತಾ ಇದೆ, ಎನಿ ಡಿಗ್ರಿ ಓದ್ಬಿಟ್ಟು ಡಿಫೆನ್ಸ್ ಅಲ್ಲಿ ಹೋಗಬಹುದು. ಇನ್ನ ಡಿಫೆನ್ಸ್ ಅಲ್ಲಿ ಹೋಗಕ್ಕೆ PUC ಇಂದಾನೆ ತಯಾರಿ ಮಾಡಬಹುದು. PUC ಆದ ತಕ್ಷಣ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ನ್ಯಾಷನಲ್ ಅಕಾಡೆಮಿ, ನೇವಲ್ ಅಕಾಡೆಮಿ ಈ ಎಕ್ಸಾಮ್ಸ್ ನ ಬರೀಬಹುದು. ನನ್ಗೆ ಭಾರತದ ಎಕನಾಮಿಕ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಸ್ಟಾಟಿಸ್ಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಇಂಡಿಯಾದಲ್ಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ನೀವು PG ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೇಕು ಎಕನಾಮಿಕ್ಸ್ ಅಲ್ಲಿ ಅಥವಾ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಅದೇ ರೀತಿ ಮೆಡಿಕಲ್ ಮಾಡಿರೋರಿಗೆ, MBBS ಮಾಡಿರೋರಿಗೆ ಮೆಡಿಕಲ್ ಸರ್ವಿಸಸ್ ಇದೆ, ಎಂಜಿನಿಯರಿಂಗ್ ಮಾಡಿರೋರಿಗೆ ಎಂಜಿನಿಯರಿಂಗ್ ಸರ್ವಿಸಸ್ ಇದೆ. ಇವು ಕೆಲವು ಪರ್ಟಿಕ್ಯುಲರ್ ಜಿಯೋ ಸೈಂಟಿಸ್ಟ್ ಬಂದು ಸೈನ್ಸ್ ಓದಿರೋರಿಗೆ ಇದೆ ಆಪ್ಷನ್ಸ್. ಓಕೆ, ಸೊ ಈ ರೀತಿ ಹಲವಾರು ವೇರಿಯಸ್ ಸ್ಪೆಷಲೈಸ್ಡ್ ಎಕ್ಸಾಮ್ಸ್ ಕೂಡ UPSC ಮೂಲಕ ಕಂಡಕ್ಟ್ ಮಾಡಲಾಗುತ್ತದೆ. ಎಲಿಜಿಬಿಲಿಟಿ ಏನು ನಮ್ಮ UPSC ಯ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗೆ? ಮೇನ್ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏಜ್ ಕ್ರೈಟೀರಿಯಾ ಅಂತ ಒಂದಿರುತ್ತೆ. ಓಕೆ, ಮಿನಿಮಮ್ ಏಜ್ 21 ಇಯರ್ಸ್. ಇಲ್ಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಬೇಕಂದ್ರೆ ಮಿನಿಮಮ್ ಏಜ್ 21 ಇಯರ್ಸ್. ಮ್ಯಾಕ್ಸಿಮಮ್ ಏಜ್ ಕ್ಯಾಟಗರಿ ವೈಸ್ ಚೇಂಜ್ ಆಗುತ್ತೆ. ಜನರಲ್ ಕ್ಯಾಟಗರಿ ಅವರಿಗೆ ಮ್ಯಾಕ್ಸಿಮಮ್ ಏಜ್ 32 ಇಯರ್ಸ್ ಇದೆ. ನಂಬರ್ ಆಫ್ ಅಟೆಂಪ್ಟ್ಸ್ ಅಂದ್ರೆ ಎಷ್ಟು ಸಲ ಹೋಗಿ ಪರೀಕ್ಷೆನ ಬರೀಬಹುದು, ಇದು 6 ಅಟೆಂಪ್ಟ್ ಆಗುತ್ತೆ. ಸೇಮ್ ವೇ ಫಾರ್ OBC, ಮ್ಯಾಕ್ಸಿಮಮ್ ಏಜ್ ಇಸ್ 35 ಅಂಡ್ ನಂಬರ್ ಆಫ್ ಅಟೆಂಪ್ಟ್ಸ್ ಇಸ್ 09. And for SC ST, maximum age is 37 and number of attempts till age limit. For disabled candidates, maximum age is 42 and number of attempts till age limit. Okay, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, number of attempts ಮತ್ತೆ age, because through this you can properly plan when to start your preparation. Okay, now what is the exam pattern? Civil services exam has 3 important stages. The first stage is called as prelims, which has 2 papers. Prelims has 2 papers. The first one is called as general studies and second one is CSAT. And the full form of CSAT is Civil Services Aptitude Test. Okay, both are MCQ type. Objective irutte, multiple choice question irutte. The question paper will be printed in English and Hindi. English ಮತ್ತು ಹಿಂದಿಯಲ್ಲಿ ಪ್ರಿಂಟ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ. ಓಕೆ, ಸೊ ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದನ್ನ ಕ್ಲಿಯರ್ ಮಾಡಿದವರು ಮೇನ್ಸ್ ಹೋಗ್ತಾರೆ, ನೆಕ್ಸ್ಟ್ ಸ್ಟೇಜ್ ಹೋಗ್ತಾರೆ. ಇಲ್ಲಿ ಮೇನ್ಸ್ ಅಲ್ಲಿ 9 ಪೇಪರ್ಸ್ ಇರುತ್ತೆ. In those 9 papers, 2 are qualifying language papers. One is English, another can be regional language. It can be Kannada, Urdu, Marathi, Malayalam, Telugu, anything that you select. Okay, 2 language papers of qualifying nature. 25% score ಮಾಡಿದ್ರೆ ಸಾಕು. Next you have essay, then 4 GS, 2 optional papers of whatever you select. Okay, ಇವೆಲ್ಲವೂ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ 9 ಪೇಪರ್ಸ್ ಅಲ್ಲಿ 2 ಪೇಪರ್ ಕ್ವಾಲಿಫೈಯಿಂಗ್ ಆಗಿರೋದ್ರಿಂದ 7 ಪೇಪರ್ಸ್ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಡಿಸೈಡ್ ಆದ್ರೆ ನೆಕ್ಸ್ಟ್ ರೌಂಡ್ ಬರ್ತಾರೆ, ಲಾಸ್ಟ್ ರೌಂಡ್, ವಿಚ್ ಇಸ್ ಕಾಲ್ಡ್ ಆಸ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್, ವಿಚ್ ಇಸ್ ಫಾರ್ 275 ಮಾರ್ಕ್ಸ್. ಓಕೆ, ಸೊ ಮೇನ್ಸ್ ಅಲ್ಲಿ ಬರುವಂತ ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂ ಅಲ್ಲಿ ಬರುವಂತ ಮಾರ್ಕ್ಸ್ ಸೇರಿಸ್ಬಿಟ್ಟು ಫೈನಲ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಓಕೆ,
ಸೊ ಅದ್ರ ಮೇಲೆ ಆಲ್ ಇಂಡಿಯಾ ರ್ಯಾಂಕ್ 1, 2, 3 ಅನ್ನೋದು ಡಿಸೈಡ್ ಆಗುತ್ತೆ. ಈ ಎಂಟೈರ್ ಪ್ರೊಸೀಜರ್ ಆಗೋದಕ್ಕೆ ಅಪ್ರಾಕ್ಸಿಮೇಟ್ಲಿ 10 months to 1 year ಆಗುತ್ತೆ. ಸೊ ಒಂದು ಬ್ರೀಫ್ ಆಗಿ ನೋಡ್ಕೊಳ್ಳೋಣ. GS ಅಲ್ಲಿ 100 questions 200 marks ಇರುತ್ತೆ. ಒಂದು ಕ್ವಶನ್ಗೆ 2 marks. ಓಕೆ, ಇದೇ ಕಟ್ ಆಫ್ ಡಿಸೈಡ್ ಮಾಡೋದು ಫಸ್ಟ್ ರೌಂಡ್ ಅಲ್ಲಿ. CSAT ಪೇಪರ್ 80 question 200 marks ಇರುತ್ತೆ. ಇಲ್ಲಿ ಕ್ವಾಲಿಫೈಯಿಂಗ್ ನೇಚರ್ ಇದು, ಅಂದ್ರೆ 33% ತೆಗೆದ್ರೆ ಸಾಕು. 200ಕ್ಕೆ 66 marks ತೆಗೆದ್ರೆ ಸಾಕು, ಇದರಲ್ಲಿ ಪಾಸ್ ಆಗಬಹುದು. ಇವೆರಡು ಪೇಪರ್ಸ್ ಒಂದೇ ದಿನ ಇರುತ್ತೆ. ಮೇನ್ಸ್ ಅಲ್ಲಿ ಬಂದ್ರೆ 2 ಕ್ವಾಲಿಫೈಯಿಂಗ್ ಹೇಳಿದ್ವಲ್ಲ, ಅದು ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತೆ ಇನ್ನೊಂದು ಸೆಪರೇಟ್ ಲ್ಯಾಂಗ್ವೇಜ್. 7 ಮೆರಿಟ್ ಪೇಪರ್ಸ್ ಇತ್ತು, ಅದರಲ್ಲಿ ಒಂದು ಎಸ್ಎ, 4 GS ಮತ್ತೆ 2 ಆಪ್ಷನಲ್ ಪೇಪರ್ಸ್ ಇರುತ್ತೆ. ಇವೆಲ್ಲರ ಟೋಟಲ್ 1750. ಸೊ ನೀವು ನೋಡಬಹುದು ಜನರಲ್ ಸ್ಟಡೀಸ್ 1 ಅಂದ್ರೆ ಯಾವ ಸಬ್ಜೆಕ್ಟ್, 2, 3, 4 ಯಾವ ಸಬ್ಜೆಕ್ಟ್ಸ್ ಅಂತ ನೀವು ನೋಡ್ಕೋಬಹುದು. ಓಕೆ, ಕೊನೆಗೆ ಬರುತ್ತೆ ಇಂಟರ್ವ್ಯೂ. ಅಲ್ಲಿ ಯೂಶಲಿ 5 members ಪ್ಯಾನಲ್ ಇರುತ್ತೆ, ಅವರು ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ನಿಮ್ಮ ನಾಲೆಡ್ಜ್ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಏನಿದೆ ಅನ್ನೋದು ಚೆಕ್ ಮಾಡ್ತಾರೆ. ವಾಟ್ ಈಸ್ ಯುವರ್ ಪರ್ಸನಾಲಿಟಿ, ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತ್ ಇನ್ ದೋಸ್ 30-40 minutes. ಸೊ ಬಿ ಶೋರ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ವೆಲ್. ಓಕೆ, ಸೊ ದಿಸ್ ಇಸ್ ಫಾರ್ 275 marks. ಸೊ ಟುಗೆದರ್ ಮೇನ್ಸ್ ಪ್ಲಸ್ ಇದು ಸೇರಿಸಿದ್ರೆ ಆ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಆಫ್ಟರ್ ದಟ್ you can select whether you become IAS, IPS, IFS officer and other officers. Okay, ಸರ್ ಯಾವ್ದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ, ಎಲ್ಲಾನು ಬೆಸ್ಟ್ನೇ. ನಿಮಗೆ ಜನರ ಜೊತೆ ಡೈರೆಕ್ಟ್ ಆಗಿ ಸಂಪರ್ಕ ಇದ್ದು ಅವರ ಬೇರೆ ಬೇರೆ ಇಶ್ಯೂಸ್ ನ ಸಾಲ್ವ್ ಮಾಡ್ಬೇಕಂದ್ರೆ IAS ಆಫೀಸರ್ ಆಗಿ, ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಅಂದ್ರೆ IPS ಆಫೀಸರ್ ಆಗಿ, ಇಲ್ಲ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತೀನಿ, ಫಾರಿನ್ ಕಂಟ್ರೀಸ್ ಅಲ್ಲಿ ಇರ್ತೀನಿ ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ಗೆ ಹೋಗಬಹುದು. ಓಕೆ, ಫಸ್ಟ್ ಆಫ್ ಆಲ್ ನಾನು ಪ್ರಶ್ನೆ ಕೇಳ್ಕೊಂತೀನಿ, ಈ UPSC ಖಂಡಿತವಾಗ್ಲೂ ನನಗೆ ಇದೆಯಾ, ನಾನು ಮಾಡಬಹುದಾ UPSC ನ ಅನ್ನೋದಕ್ಕೆ ಒಂದು ಸೆಲ್ಫ್ ಚೆಕ್ ಮಾಡ್ಕೋಬೇಕು. ಫಸ್ಟ್ ಚೆಕ್ ಏನಪ್ಪಾ ಅಂದ್ರೆ, ನನ್ಗೆ ಹೊಸ ಸಬ್ಜೆಕ್ಟ್, ಬೇರೆ ಬೇರೆ ಸಬ್ಜೆಕ್ಟ್ಸ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯಾ? ಡೂ ಐ ರಿಯಲಿ ಎಂಜಾಯ್ ರೀಡಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಡಿಫರೆಂಟ್ ಸಬ್ಜೆಕ್ಟ್ಸ್? ಫಸ್ಟ್ ಥಿಂಗ್. ಕ್ಯಾನ್ ಐ ಕನೆಕ್ಟ್ ದ ಐಡಿಯಾಸ್ ಅಂಡ್ ಲುಕ್ ಅಟ್ ಇಶ್ಯೂಸ್ ಫ್ರಮ್ ಡಿಫರೆಂಟ್ ಆಂಗಲ್? ಯಾವ್ದಾದ್ರು ಒಂದು ಇಶ್ಯೂ ಆದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೀನ ನಾನು ಅಂತ. ರೆಗ್ಯುಲರ್ ಹ್ಯಾಬಿಟ್ ಇದೆಯಾ ಓದೋದು? ರೀಡಿಂಗ್ ಹ್ಯಾಬಿಟ್ ಇಸ್ ಮಸ್ಟ್. ಎವ್ರಿ ಡೇ ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಆನ್ in your town, in the state, in the country, in the world. It is very important. And am I ready to give long term commitment? This is one important. ಇದು ನಿಮ್ಮಲ್ಲಿ ಕ್ವಾಲಿಟೀಸ್ ಇದ್ರೆ ನೀವು ಖಂಡಿತ UPSC ಗೆ ಪ್ರಿಪೇರ್ ಮಾಡಬಹುದು. ಓಕೆ ಸರ್, UPSC ಬಿಟ್ಟು ಬೇರೆ ಆಪ್ಷನ್ಸ್ ಇದೆಯಾ? ಹೌದು, ಖಂಡಿತ ಆಪ್ಷನ್ಸ್ ಇದೆ. ಅದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೆಕ್ರೂಟರ್ ಇಸ್ ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್, or popularly called as RRB ಅಂತ ಕರಿತೀವಿ. Again, RRB has 4 different groups. The first one is RRB NTPC, non-technical popular category ಅಂತೀವಿ. ಇದರಲ್ಲಿ ಟಿಕೆಟ್ ಕಲೆಕ್ಟರ್ ಇಂದ ಹಿಡಿದು ಟಿಕೆಟ್ ಕ್ಲರ್ಕ್, ಟಿಕೆಟ್ ಕೊಡೋರಿಂದ ಹಿಡಿದು ಸ್ಟೇಷನ್ ಮಾಸ್ಟರ್, ಇವರೆಲ್ಲ RRB NTPC ಇಲ್ಲಿ ಬರ್ತಾರೆ. ಇಲ್ಲಿ PUC ಮೇಲೂ ಕೂಡ ಕ್ವಾಲಿಫಿಕೇಶನ್ಸ್ ಇದೆ, ಮತ್ತೆ ಡಿಗ್ರಿ ಮೇಲೂ ಕೂಡ ಕ್ವಾಲಿಫಿಕೇಶನ್ಸ್ ಇದೆ. ಇಲ್ಲಿ PU ಆಗಬಹುದು ಅಥವಾ ಡಿಗ್ರಿ ಆಗಬಹುದು, ಎರಡರಲ್ಲೂ ಕೂಡ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಬರುತ್ತೆ JE ಜೂನಿಯರ್ ಇಂಜಿನಿಯರ್. ಇದು ಟೆಕ್ನಿಕಲ್, ಇದು ಇಂಜಿನಿಯರಿಂಗ್ ಮಾಡಿರ್ಬೇಕು ಅಥವಾ ಡಿಪ್ಲೊಮಾ ಮಾಡಿರೋಗೆ ಇಲ್ಲಿ ಪ್ರಿಫರೆನ್ಸ್ ಇರುತ್ತೆ. ALP PU ಮೇಲೆ ಹೋಗ್ಬಹುದು. ಇಲ್ಲಿ ಬೇಸಿಕಲಿ ಟ್ರೈನ್ ನ ಡ್ರೈವರ್ ಆಗ್ಬೇಕಂತ ಆಸೆ ಇರೋರಿಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹೋಗ್ಬೋದು. ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಅವರು RRB ಜೂನಿಯರ್ ಇಂಜಿನಿಯರ್ ಹೋಗ್ಬೋದು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ತರ ವರ್ಕ್ ಮಾಡ್ತೀವಿ ನಾವು ಅಂದ್ರೆ ಅವರು 10th ಸ್ಟ್ಯಾಂಡರ್ಡ್ ಓದಿದ್ರೆ ಸಾಕು, ಅವರು ಗ್ರೂಪ್ ಡಿ ಲೆವೆಲ್ ಅಲ್ಲಿ ಎಂಟ್ರಿ ಮಾಡಬಹುದು. ಓಕೆ, ಸೊ 3 ಕ್ಯಾಟಗರಿ, 10th ಮೇಲೆ, PUC ಮೇಲೆ ಅಥವಾ ಡಿಗ್ರಿ ಮೇಲೆ. ಓಕೆ, ಇದು ಒಂದು ಸ್ಯಾಂಪಲ್ ಜಾಬ್ ಪ್ರೊಫೈಲ್ಸ್. ನಿಮ್ಗೆ ಈ ರೀತಿಯ ಜಾಬ್ ಪ್ರೊಫೈಲ್ಸ್ ಇರುತ್ತೆ. ಯಾವ್ಯಾವ ಪೋಸ್ಟ್ ಅಂತ ನಾನು ಹೇಳಿದೆ ಇವಾಗ. RRB NTPC ಅಲ್ಲಿ ಜೂನಿಯರ್ ಕ್ಲರ್ಕ್, ಅಕೌಂಟ್ಸ್ ಕ್ಲರ್ಕ್, ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್, ಇದು ಸ್ಟೇಷನ್ ಮಾಸ್ಟರ್, ಇವೆಲ್ಲ ಈ ತರ ಬೇರೆ ಬೇರೆ ಕ್ವಾಲಿಫಿಕೇಶನ್ಸ್ ಇದೆ. ಓಕೆ, ಸ್ಟೇಷನ್ ಮಾಸ್ಟರ್ ಆಗ್ಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ರೈಲ್ವೆ ಪ್ಯಾಟರ್ನ್ ಹಿಂಗಿರುತ್ತೆ. ಒಂದು ಸ್ಯಾಂಪಲ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಫಸ್ಟ್ ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇದೆ. 100 ಕ್ವಶನ್ಸ್ ಇದೆ. 90 minutes ಟೈಮ್ ಕೊಡಲಾಗುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಜೂನಿಯರ್ ಇಂಜಿನಿಯರ್ ಹೇಳಿದಲ್ಲ, ಇದು ಡಿಪ್ಲೊಮಾ ಮತ್ತೆ ITI ಅವ್ರಿಗಿದೆ. ಕೆಲವು ಇದಕ್ಕೆ ಸೈನ್ಸ್ ಅಂಡ್ ಫಿಸಿಕ್ಸ್ ಓದಿರೋ ಡಿಗ್ರಿ ಅವ್ರಿಗೂ ಕೂಡ ತಗೊಳ್ತಾರೆ ಕೆಲವು ವೇಕೆನ್ಸೀಸ್. ಇದು ALP.
ALP ಇಲ್ಲಿ ಕೂಡ ಸೇಮ್ ಸಿಲೆಬಸ್. ಓಕೆ, ಮುಂದಿನ ಸೆಷನ್ ಅಲ್ಲಿ ನಾವು ಬ್ಯಾಂಕಿಂಗ್ ಮತ್ತೆ SSC ನ ಬೇರೆ ಬೇರೆ ಆಪ್ಷನ್ಸ್ ಏನಿದೆ ಅದನ್ನು ಕೂಡ ನಾವು ತಿಳ್ಕೊಂತ ಹೋಗೋಣ. Now let's look at another popular career option, banking. Banking sector ಅಲ್ಲಿ different examinations and recruitment opportunities ಇವೆ. Some important names are IBPS, SBI, RBI. Okay, IBPS is Institute of Banking Personnel Selection, SBI is State Bank of India, RBI is Reserve Bank of India. IBPS ನಲ್ಲಿ ನಾರ್ಮಲ್ ಆಗಿ ಪ್ರೊಬೇಷನರಿ ಆಫೀಸರ್ಸ್, ಕ್ಲರ್ಕ್ಸ್ ಮತ್ತು RRB ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ ಆಪರ್ಚುನಿಟೀಸ್ ಇರ್ತವೆ. SBI ಅಲ್ಲಿ PO ದಟ್ ಇಸ್ ಪ್ರೊಬೇಷನರಿ ಆಫೀಸರ್ಸ್, ಕ್ಲರ್ಕ್ಸ್ ಮತ್ತೆ ಬೇರೆ ಲೆವೆಲ್ ಅಲ್ಲಿ ಕೂಡ ಆಪರ್ಚುನಿಟೀಸ್ ರಿಕ್ರೂಟ್ಮೆಂಟ್ಸ್ ಇರುತ್ತೆ. RBI ಕೂಡ RBI ಅಸಿಸ್ಟೆಂಟ್ ಅಂತ ಎಕ್ಸಾಮ್ ಮಾಡುತ್ತೆ, ಮತ್ತೆ ಬೇರೆ ಎಕ್ಸಾಮ್ಸ್ ಕೂಡ RBI ಅಂಡರ್ ಅಲ್ಲಿ ಬರುತ್ತೆ. ಸೊ ಇಫ್ ಯು ಆರ್ interested in banking sector, first understand the different exams and then choose the one that suits you. Okay. Is banking suitable to you? ಬ್ಯಾಂಕಿಂಗ್ ಎಲ್ರಿಗೂ ಸೇಮ್ ರೀತಿಯಲ್ಲಿ ಸೂಟಬಲ್ ಆಗೋದಿಲ್ಲ. ಫಸ್ಟ್ ನಮಗೆ ನಾವೇ ಕೇಳ್ಕೋಬೇಕಾಗುತ್ತೆ, ನಂಬರ್ಸ್ ಜೊತೆ ನಾವು ಕಂಫರ್ಟಬಲ್ ಇದೀವಾ ಅಂತ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ಸ್ ಅಲ್ಲಿ ನಾವು ಫಾಸ್ಟ್ ಆಗಿ ಇರ್ಲೇಬೇಕು. ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರೀಸನಿಂಗ್ ಸಾಲ್ವಿಂಗ್ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಇಷ್ಟನಾ? ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಸ್ಪೀಡ್ ಅಂಡ್ ಆಕ್ಯುರಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಇಲ್ಲಿ ಸ್ಪೀಡ್ ಬೇಕಾಗುತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕಂದ್ರೆ. ಸೊ ಈ ಕ್ವಾಲಿಟೀಸ್ ನ ನಾವು ಡೆವಲಪ್ ಮಾಡ್ಕೊಡೋಂತ ಇಂಟ್ರೆಸ್ಟ್ ಇದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಯಾನ್ ಡೆಫಿನೆಟ್ಲಿ ಬಿ ಒನ್ ಆಫ್ ದ ಆಪ್ಷನ್ಸ್ ಯು ಕ್ಯಾನ್ ಎಕ್ಸ್ಪ್ಲೋರ್. ನೆಕ್ಸ್ಟ್ ಕಮ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಾಮ್ಸ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ದೆನ್ ಸೆಂಟ್ರಲ್ ಸೆಕ್ರೆಟರಿಯೇಟ್, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಪ್ರೆಸಿಡೆಂಟ್ ಆಫೀಸ್, ಈ ತರ ತುಂಬಾ ಇಂಪಾರ್ಟೆಂಟ್ ಆಫೀಸ್ ಗಳಲ್ಲೆಲ್ಲ ಕಚೇರಿಗಳಲ್ಲಿ ನಿಮ್ಗೆ ಕೆಲಸ ಬೇಕಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕ ಹೋಗಬಹುದು. ಓಕೆ, ಇಲ್ಲಿ ಒಂದೇ ಒಂದು ಎಕ್ಸಾಮ್ ಇರೋದಿಲ್ಲ, ಇಲ್ಲಿ ಹಲವಾರು ಎಕ್ಸಾಮ್ ಇದೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ನಾನು ಈಗ ಸ್ಕ್ರೀನ್ ಮೇಲೆ ನೋಡ್ತೀರಾ. CGL ಅಂದ್ರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂತ, ಇದು ಗ್ರೂಪ್ ಬಿ ಆಫೀಸರ್ಸ್ ಲೆವೆಲ್ಗೆ ಎಕ್ಸಾಮ್ ನ ತಗೊಂತಾರೆ. ಇದು ಡಿಗ್ರಿ ಕಂಪ್ಲೀಟ್ ಆಗಿರೋರು ಬರೀಬಹುದು CGL. CHSL ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್, ಇದು PUC ಆಗಿರೋರು ಅಥವಾ ಡಿಪ್ಲೊಮಾ ಅಥವಾ ITI ಆಗಿರೋರು ಈ ಪರೀಕ್ಷೆಗಳನ್ನ ತೆಗೆದುಕೋಬಹುದು. ಇದು ಮೋರ್ ಆಫ್ ಅ ಕ್ಲರಿಕಲ್ ಲೆವೆಲ್ ಅಲ್ಲಿ ಇರುತ್ತೆ. MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗ್ರೂಪ್ ಡಿ ಲೆವೆಲ್ ಅಲ್ಲಿ ಇರುತ್ತೆ. SLC ಆಗಿದ್ರೆ ಸಾಕು. ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್ ಅಂತ ಏನಿದೆ, ನಮ್ಮ ದೇಶದ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್, ಅಲ್ಲಿ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಕೂಡ, ಪ್ಲಸ್ ಡೆಲ್ಲಿ ಪೊಲೀಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ CPO ಎಕ್ಸಾಮ್ ನ ಬರೀಬಹುದು. ಟೆಕ್ನಿಕಲ್ ಲೆವೆಲ್ ಅಲ್ಲಿ ಹೋಗ್ಬೇಕಂದ್ರೆ ಜೂನಿಯರ್ ಎಕ್ಸಾಮ್ ನ ಕಾಲ್ ಮಾಡ್ತಾರೆ, ಅದರಲ್ಲಿ ಕೂಡ ಅಪ್ಲೈ ಮಾಡಬಹುದು. ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತೀವಿ ಅಂತ ಆಸೆ ಇದ್ರೆ ಇದರಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಓಕೆ, ಸೊ ಬೇಸಿಕಲಿ SSC ಸ್ಟೂಡೆಂಟ್ಸ್ ಗೆ ಒಂದು ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಇಲ್ಲಿ ಕೊಡುತ್ತೆ. ಅಮಾಂಗ್ SSC ಎಕ್ಸಾಮಿನೇಷನ್, SSC CGL is especially important for graduates. ಯಾಕಂದ್ರೆ ಇದ್ರ ಮೂಲಕ ಗೌರ್ಮೆಂಟ್ ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಒಳ್ಳೊಳ್ಳೆಯ ಒಂದು ಪೋಸ್ಟ್ ಗೆ ರಿಕ್ರೂಟ್ಮೆಂಟ್ಸ್ ಆಪರ್ಚುನಿಟೀಸ್ ಆಗ್ತವೆ. ಸೊ ನೀವು ಗ್ರಾಜುಯೇಟ್ಸ್ ಆಗಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಕೆರಿಯರ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸೆ ಇದ್ರೆ, SSC CGL is one of the exam you should definitely try and understand. ಪ್ರಿಪರೇಷನ್ಸ್ ಏನ್ ಮಾಡ್ಬೇಕು? ಯಾಕಂದ್ರೆ ಇವಾಗ ಇನ್ಫಾರ್ಮೇಶನ್ ಸಿಕ್ತು, ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್. ಇವಾಗ ಇದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಏರಿಯಾಸ್. 4 ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಸ್ಪೀಡ್ ಮತ್ತೆ ಅಕ್ಯುರಸಿ ಕೂಡ ಡೆವಲಪ್ ಮಾಡಬೇಕು. ಯಾಕಂದ್ರೆ ಈ ಎಕ್ಸಾಮ್ಸ್ CBT ಮಾಡಲ್ ಇರುತ್ತೆ, ತುಂಬಾ ಫಾಸ್ಟ್ ಆಗಿ ಎಕ್ಸಾಮ್ಸ್ ಬೇಗ ಟೈಮ್ ಹೊರಟೋಗುತ್ತೆ. ಹಾಗಾಗಿ ಅದಕ್ಕಾಗಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತುಂಬಾ ಯೂಸ್ಫುಲ್ ಆಗಿ ಸಾಲ್ವ್ ಮಾಡಲೇಬೇಕು. ಅದೇ ರೀತಿ ನಾನು ಹೇಳಿದಾಗ ಈ ವಿಡಿಯೋದಲ್ಲಿ ನಾನು ಕೊನೆಗೆ ನಿಮ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಜೊತೆಯಲ್ಲಿ ಪ್ರಾಕ್ಟಿಕಲಿ ಸಾಲ್ವ್ ಮಾಡೋಣ. So far we have mainly looked at central government opportunities. Now let's come closer home to our Karnataka government opportunities. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಆಪ್ಷನ್ಸ್ ಇದೆ ಅಂತ ನೋಡೋಣ. ಸೊ ಕರ್ನಾಟಕದ ಗವರ್ಮೆಂಟ್ ಜಾಬ್ ಅಂದ ತಕ್ಷಣ ಬರೋ ಒಂದು ಇಂಪಾರ್ಟೆಂಟ್ ಹೆಸರು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವರ ಮೂಲಕ ಬಹಳಷ್ಟು ಎಕ್ಸಾಮ್ಸ್ ನಡೆಯುತ್ತೆ.
ಇದರಲ್ಲಿ ಡಿಫ್ರೆಂಟ್ ಪಾತ್ರೆ ಸಿಗುತ್ತೆ ನಮಗೆ. ಗೆಜೆಟೆಡ್ ಪ್ರೊಬೇಷನರ್ ಆಫೀಸರ್ಸ್ ಅಂತ, ಗ್ರೂಪ್ ಬಿ ಆಫೀಸರ್ಸ್, ಗ್ರೂಪ್ ಸಿ ಆಫೀಸರ್ಸ್, ಈ ರೀತಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಇಲ್ಲಿ ಪರೀಕ್ಷೆಗಳು ನಡೆಯುತ್ತೆ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಗೆ ವೇಕೆನ್ಸೀಸ್ ಇರುತ್ತೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ವೇಕೆನ್ಸೀಸ್ ಆಗುತ್ತೆ. ಪ್ರತಿಯೊಂದು ರಿಕ್ರೂಟ್ಮೆಂಟ್ ಅದಕ್ಕಾಗಿ ನೋಟಿಫಿಕೇಶನ್ಸ್ ಇರುತ್ತೆ. ಅದರ ರಿಕ್ವೈರ್ಮೆಂಟ್ಸ್ ನಾವು ಡೀಟೇಲ್ ಆಗಿ ನೋಡ್ಕೋಬೇಕು. PUC ಡಿಗ್ರಿ ಎಲ್ಲ ಇದ್ರ ಮೇಲೂ ಕೂಡ, ಮಾಸ್ಟರ್ ಡಿಗ್ರಿ ಮೇಲೂ ಕೂಡ ವೇರಿಯಸ್ ಆಪ್ಷನ್ಸ್ ಇರುತ್ತೆ. ಇನ್ನೊಂದು ಪಾಪ್ಯುಲರ್ ಚಾಯ್ಸ್ ಎಸ್ಪೆಷಲಿ ಅಮಾಂಗ್ ಯಂಗ್ ಸ್ಟೂಡೆಂಟ್ಸ್ ಈಸ್ ಪೊಲೀಸ್ ರಿಕ್ರೂಟ್ಮೆಂಟ್. ದೇ ವಾಂಟ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರೆ PSI ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಿರುತ್ತೆ ಪ್ರೋಸೆಸ್, ನಾರ್ಮಲಿ ಪೊಲೀಸ್ ಅಂತ ಬಂದ ತಕ್ಷಣ ನಮ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಜೊತೆಗೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಇಟ್ ಮೀನ್ಸ್ ದೇ ವಿಲ್ ಬಿ ಟೆಸ್ಟೆಡ್ ನಾಟ್ ಓನ್ಲಿ ಫಾರ್ ದೇರ್ ನಾಲೆಡ್ಜ್ ಬಟ್ ಫಾರ್ ದೇರ್ high jump skills, running skills, shot put, all those things will be tested. Okay, ಈಗ question, biggest question is which exam should you choose? ಎಲ್ಲರೂ UPSC ಬರೀಬೇಕಂತಾನೆ ಇಲ್ಲ, ಎಲ್ಲರೂ ಬ್ಯಾಂಕಿಂಗ್ ಕಡೆ ಹೋಗ್ಬೇಕಂತಾನೆ ಇಲ್ಲ, ಅಥವಾ SSC ಗೆ ಹೋಗ್ಬೇಕಂತ ಏನಿಲ್ಲ. ನಿಮ್ಮ ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ, ನಿಮ್ಮ ಸ್ಟ್ರೆಂತ್ ಮತ್ತೆ ಇಂಟ್ರೆಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಕ್ವಾಲಿಫಿಕೇಶನ್ ಬಂತು, ನೆಕ್ಸ್ಟ್ ಸ್ಟ್ರೆಂತ್ ಬಂತು, ನೆಕ್ಸ್ಟ್ ಇಂಟ್ರೆಸ್ಟ್ ಬಂತು. ನಿಮ್ಗೆ ಕರ್ನಾಟಕ ಲೆವೆಲ್ ಅಲ್ಲಿ ಕೆಲಸ ಮಾಡಕ್ ಆಸೆ ಇದೆಯಾ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದೆಯಾ ನೋಡ್ಕೊಳ್ಳಿ. ನೀವು ರಿಯಲಿಸ್ಟಿಕ್ ಆಗಿ ಟೈಮ್ ಎಷ್ಟು ಕೊಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವೆಲ್ಲ ಕನ್ಸಿಡರ್ ಮಾಡಿ ಒಂದು ಪ್ರೈಮರಿ ಟಾರ್ಗೆಟ್ ನ ಚೂಸ್ ಮಾಡ್ಕೊಳ್ಳಿ. ದ ಮೋಸ್ಟ್ ಫೇಮಸ್ ಎಕ್ಸಾಮ್ ಈಸ್ ನಾಟ್ ನೆಸೆಸರಿಲಿ ದ ಬೆಸ್ಟ್ ಎಕ್ಸಾಮ್ ಫಾರ್ ಯು ಅಂತ ಹೇಳ್ತೀವಿ. The right exam is the one that matches your goal, your strength and your situation. Okay? ಈಗ ಒಂದು ಕಾಮನ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ, the students keep trying to prepare for everything at the same time. They keep on preparing UPSC, KPSC, banking, everything they want to do. That creates confusion. Instead, choose one primary target, understand the syllabus and practice its previous year questions. Simple. CUP ಕಪ್ ಅಂತ ಇಟ್ಕೊಳ್ಳಿ, ಕಪ್ ಸ್ಟ್ರಾಟಜಿ. ಚೂಸ್, ಅಂಡರ್ಸ್ಟ್ಯಾಂಡ್, ಪ್ರಾಕ್ಟೀಸ್. We choose one exam, understand the syllabus, eligibility and practice the previous year questions. Okay? Direction first, preparation next ಅಂತ ಹೇಳ್ತೀವಿ. Now we have understood how to choose the direction, but the next question is how do we actually start preparing? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಏರಿಯಾ ಅದು ಮೆಂಟಲ್ ಎಬಿಲಿಟಿ. ನಮ್ಮ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಪ್ರಿಪರೇಷನ್ ಅಂಡ್ ಆಕ್ಚುಲಿ ವಿ ವಿಲ್ ಸಾಲ್ವ್ ಟುಗೆದರ್ ದ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್.